ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಇವತ್ತು ಶನಿವಾರ, ಎಲ್ಲ ಬೆಳಗ್ಗೆ ಎದ್ದು ದೋಸೆ, ಎತ್ತಿನಬೇಳೆ, ಅವರೆಕಾಳು ಸಾಂಬಾರ್ ತಿಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೆಲ್ಲ ರೆಡಿ ಆಗಿದ್ದೀವಿ. ಬನ್ನಿ ಇವತ್ತೇನಾಗುತ್ತೆ ಅಂತ ನೋಡೋಣ. ದೇವಸ್ಥಾನ ಹತ್ರ ಬಂದಿದ್ದೀವಿ, ದರ್ಶನ ಮಾಡೋಣ. ಇದೇ ಕೊಂಡರಾಜನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ತುಂಬ ಫೇಮಸ್ಸು. ರಾಮದೂತ ಕ್ಷೇಮದಾತ ಶರಣು ಆಂಜನೇಯ. ಆಂಜನೇಯಂ ಪ್ರಸನ್ನಾಂಜನೇಯ. ಹೋಗ್ಲಿ ಕಣ್ಣಿಗೆ ಗೈಸ್, ಒಳ್ಳೆ ದರ್ಶನ ಆಯಿತು. ದರ್ಶನ ಹತ್ರ ಕಡಲೆಪುರಿ ತಗೊಳ್ಳೋಣ. ಸೂರ್ಯ ಚಂದ್ರ ಹುಟ್ಟುವುದಿಲ್ಲ ನೀನು ಕೊಡದೆ ಸಂದೇಶ. ಗೈಸ್, ಒಳ್ಳೆ ದರ್ಶನ ಆಯಿತು. ಈಗ ರುದ್ರೇಶನ್ ಕಾರ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಅದನ್ನು ರಿಪೇರಿ ಹತ್ರ ಬಿಟ್ಬಿಟ್ಟು ಅದು ನಮ್ಮ ಕಾರಲ್ಲೇ ಕರ್ಕೊಂಡು, ಸೊ ನಮ್ಮಮ್ಮ ಅವರು ಮತ್ತು ನಮ್ಮ ವೈಫೆಲ್ಲ ಸ್ವಲ್ಪ ಕಾಲು ಉಂಗ್ರ ಏನೋ ಚೇಂಜ್ ಮಾಡ್ಕೊಳ್ಬೇಕಂತೆ. ಸೊ ಅಲ್ಲಿಗೆ ಹೋಗೋಣ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಯಾರಿಗೂ ಕಾಣದಂತೆ ಗೈಸ್, ದೇವ್ರ ದರ್ಶನ ಮಾಡಿಕೊಂಡು ಕಾರ್ ರಿಪೇರಿಗೆ ಬಿಟ್ಟು ಬಂದಿದ್ದೀವಿ ಸತ್ಯನಾರಾಯಣ ಜ್ಯುವೆಲರ್ಸ್ಗೆ. ನೋಡೋಣ ಏನೇನು ತೊಗೊತಾರೆ ಅಂತ. ಬೆಳ್ಳಿ ಐಟಮ್ ಬೇಕಷ್ಟೇ, ತೊಗೊಳೋಣ. ಅವರೆಲ್ಲ ಕಾಲುಂಗ್ರ ತೊಗೊಂಡ್ರು, ನನ್ನ ಕತ್ತಕ್ಕೆ ಚೈನ್ ತೊಗೊಂಡೆ. ನನಗೆ ಬೆಳ್ಳಿನೇ ಇಷ್ಟ. ನಾನು ಚೈನ್ ತೊಗೊಂಡೆ ಕತ್ತಿಗೆ. ಹೆಂಗೆ ಕಾಣಿಸ್ತು? ಬಂಗಾರ ಬಂಗಾರ ಈ ಬದುಕು. ತರಕಾರಿ ತೊಗೊಳೋಣ ಅಂತ ಹೋಗ್ತಾ ಇದ್ದೀವಿ. ತರಕಾರಿ ತೊಗೊಬೇಕಾಗಿತ್ತು. ಬಂದು ತರಕಾರಿ ತೊಗೊಂಡು ಶಿಶಿನ್ಗೆ ಹಂಗೆ ಹೊಟ್ಟೆ ಸೀತಾಯಿತು ಅಂತ ಆನ್ ದ ವೇನೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀವಿ. ಅವರೆಕಾಯಿ ಸೀಸನ್ ಲಾಸ್ಟ್ ಅವರೆಕಾಯಿ ಅಂದ್ಕೊಳ್ತೀನಿ. ಹೊಟ್ಟೆ ಸೀತಿತ್ತು ಅಂತ ನನ್ನ ಫೇವ್ರೇಟ್ ಹೋಟೆಲ್ ಪುನ್ನಮ್ಮ ಹೋಟೆಲ್ ಬಂದಿದ್ದೀನಿ. ಕೋಲಾರಲ್ಲಿ ಹಳೇ ಹೋಟೆಲ್ ಅಂತ, ನಮ್ಮ ತಾತನ ಕಾಲದಲ್ಲಿಂದನೂ ಇದೆ ಪುನ್ನಮ್ಮ ಹೋಟೆಲ್ ಅಂತ. ಲೊಕೇಶನ್ ಬೇರೆ ಅಷ್ಟೇ, ಬಟ್ ಸಕ್ಕತ್ತಾಗಿ ಸಿಗುತ್ತೆ ಮಸಾಲೆ ದೋಸೆ ಎಲ್ಲನೂ ಐಟಮ್. ನಮ್ಮ ಮಸಾಲೆ ದೋಸೆ ಬಂತು. ತಮ್ಮ ರುದ್ರೇಶ್ ಬಂದಿದ್ದಾನೆ. ಸಂಸಾರ ಸಂಸಾರ ಮೂರು ಸಂಸಾರ. ಹೊತ್ತು ಸಂಸಾರ ಸಂಸಾರ ಮೂರು ಹೊತ್ತು. ಪಾಪ ವಿನೋದ್ ಅವ್ರಿಗೆ ಈ ಗತಿ ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದೆ. ಬಿಕಾಸ್ ಬಂದಿರೋರೆಲ್ಲ ಲೇಡೀಸು. ಗೈಸ್, ಇದು ಕೋಲಾರಲ್ಲಿ ಫೇಮಸ್ ಸ್ವೀಟ್ ಸ್ಟಾಲ್. ಇದು ಒಂಥರ ಮ್ಯಾಂಡೇಟರಿ ವಿಸಿಟ್ ನಮ್ಮ ಹಸ್ಬೆಂಡ್ಗೆ ಮತ್ತು ನಮ್ಮ ಮನೆಯವ್ರು ಯಾರು ಬಂದ್ರೂ ಇಲ್ಲಿ ವಿಸಿಟ್ ಹಾಕ್ಕೊಂಡೆ ಏನಾದ್ರು ತಗೊಂಡೆ ಹೋಗೋದು. ನಮ್ಮ ಹಸ್ಬೆಂಡ್ ಹಂಗೆ ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ ಗೈಸ್. ಕ್ಯಾರೆಟ್ ಹಲ್ವಾ. ಬಾರ್ಸು ಬಾರ್ಸು ಬೆಂಡೆತ್ ಬ್ರೇಕ್ ಹಾಕ್. ಜಸ್ಟ್ ಮನೆ ಹತ್ರ ಬಂದ್ವಿ. ಊಟ ಗೀಟ ಎಲ್ಲ ಅಲ್ಲೇ ಆಯಿತು. ಜಸ್ಟ್ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಇವಾಗ. ಗೈಸ್, ಒಂದು ಅರ್ಧ ಗಂಟೆ ನೀಟಾಗಿ ಮಲಗಿ ಆಮೇಲೆ ಇದ್ದು ಫ್ರೆಶ್ ಅಪ್ ಆಗುವ. ನಮ್ಮ ಮನೆಯವರೆಲ್ಲ ಬಿಗ್ ಬಾಸ್ ನೋಡ್ತಾರೆ. ಸೊ ನಾಳೆ ಭಾನುವಾರನೇ ಬಿಗ್ ಬಾಸ್ ಫೈನಲ್ ಆಗಿರೋದ್ರಿಂದ ನಮ್ಮ ಮನೆಯವ್ರ ಒಪಿನಿಯನ್ನು ಕೇಳೋಣ, ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಅಂತ. ಗುಂಡಣ ಜ್ಯೇಷ್ಠಣ ಓಣೆ ಮುದ್ದು. ಗೈಸ್, ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗಿಂದ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಸೊ ಇವತ್ತು ಕೇಳೋಣ, ಟಾಪ್ 3 ಯಾರಾಗಿರ್ತಾರೆ, ವಿನ್ ಯಾರಾಗ್ತಾರೆ ಅಂತ. ಗೈಸ್, ಬಿಗ್ ಬಾಸ್ 12 ನಡೀತಾ ಇದೆ. ನಾಳೆನೇ ಫೈನಲ್ಸ್ ಇರೋದ್ರಿಂದ ಸೊ ನಮ್ಮಲ್ಲಿರೋರು ತುಂಬಾ ಜನ ಬಿಗ್ ಬಾಸ್ ಫಸ್ಟ್ ಇಂದ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಅವ್ರನ್ನ ಕೇಳೋಣ ಬಿಗ್ ಬಾಸ್ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರಾಗಿರ್ತಾರೆ, ಯಾರು ಗೆಲ್ಲಂತ ಚಾನ್ಸಸ್ ಇರುತ್ತೆ ಅಂತ. ಇಲ್ಲಿ ನಮ್ಮ ರುದ್ರೇಶ ಇದ್ದಾನೆ, ಅವನ್ನೇ ಕೇಳೋಣ ಯಾರು ಗೆಲ್ಬಹುದು ಅಂತ. ರುದ್ರ, ಬಿಗ್ ಬಾಸ್ ಯಾವಾಗ್ಲಿಂದ ನೋಡ್ತಾ ಇದೀಯಾ? ಸ್ಟಾರ್ಟಿಂಗ್ ಇಂದ ಫಾಲೋ ಮಾಡ್ತಿದ್ಯಾ? ಸೊ ಯಾರು ಗೆಲ್ಬಹುದು ನಿನ್ ಪ್ರಕಾರ? ನನ್ನ ಪ್ರಕಾರ ಫಸ್ಟ್ ಗಿಲ್ಲಿ, ಟಾಪ್ 3 ಅಂದ್ರೆ ಗಿಲ್ಲಿ ಗೆಲ್ತಾನೆ 100%. ಸೆಕೆಂಡ್ ರಕ್ಷಿತಾ, ಥರ್ಡ್ ಬಂದು ರಘು. ಓಕೆ, ರುದ್ರೇಶನ್ ಪ್ರಕಾರ ಫಸ್ಟ್ ಗಿಲ್ಲಿ, ಆಮೇಲೆ ರಕ್ಷಿತಾ, ಆಮೇಲೆ ರಘು. ನೆಕ್ಸ್ಟ್ ನಮ್ ಗಮ್ಯ ಇದ್ದಾಳೆ. ಗಮ್ಯ, ಬಿಗ್ ಬಾಸ್ ನೋಡ್ತೀಯಾ? ಯಾವಾಗ್ಲೂ ಫಸ್ಟ್ ಇಂದ ನೋಡ್ತಾ ಇದ್ಯಾ? ಸೊ ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ ನಿಂಗೆ? ಗಿಲ್ಲಿ. ಯಾರು ಗೆಲ್ತಾರೆ?
ಸುದೀಪ್ 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 ಗೆಲ್ತಾರೆ. ಸುದೀಪ್ ಪೋಸ್ಟ್ ಅಷ್ಟೇನೆ. ಅಲ್ಲಿ ಆಡೋದ್ರಲ್ಲಿ ಯಾರು ಗೆಲ್ತಾರೆ? ಯಾರು ಇಷ್ಟ ನಿಂಗೆ? ಗಿಲ್ಲಿ ಗಿಲ್ಲಿ ಗೆಲ್ತಾನಾ? ಲಡ್ಡು ಅಲ್ಲಿ ಕ್ಯಾಮ್ರಾ ನೋಡು. ಬಿಗ್ ಬಾಸ್ ನೋಡ್ತೀಯಾ? ಯಾರು ಗೆಲ್ತಾರೆ? ಯಾರು ಇಷ್ಟ ನಿಂಗೆ? ಅಕ್ಕ ಇಷ್ಟನಾ? ಅಕ್ಕ ಗೈಸ್, ನಮ್ಮ ಅಕ್ಕನ ಮಕ್ಳು ಇಬ್ರು ಇದಾರೆ, ಅವ್ರನ್ನ ಕೇಳೋಣ ನೋಡ್ತಾರ ಇಲ್ವಾ ಅಂತ. ಏನ್ ನಿನ್ ಹೆಸರೇನು? ನಿನ್ನ ಹೆಸರೇನು? ಅವನ ಹೆಸರೇನು? ನಿನ್ನ ಹೆಸರೇನು? ಉಲ್ಲಾಸ್ ನಿನ್ನ ಹೆಸರೇನು? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ ಇಷ್ಟ ಯಾರು ಗೆಲ್ಬೇಕು? ಗಿಲ್ಲಿ ಗಿಲ್ಲಿ ಗೆಲ್ಬೇಕು. ನಿಮ್ಗೆ ಯಾರು ಗೆಲ್ಬೇಕು? ರಕ್ಷಿತಾ ರಕ್ಷಿತಾ ಗೆಲ್ಬೇಕಾ? ರಕ್ಷಿತಾ ಯಾಕೆ ಗೆಲ್ಬೇಕು? ನೋಡೋ ಚೆನ್ನಾಗಿದ್ದಾಳೆ ಅಂತನಾ? ಗೈಸ್, ನಾನು ನಮ್ಮ ಕ್ಯಾಮ್ರಾಮನ್ ಕೇಳಿಲ್ಲ ಇವ್ರಿಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ಸ್, ಯಾರು ಗೆಲ್ತಾರೆ ಅಂತ ಕೇಳೋಣ. ಬಿಗ್ ಬಾಸ್ ಫಾಲೋ ಮಾಡ್ತಿದ್ಯಾ? ಎಸ್, ಎಷ್ಟು ದಿನದಿಂದ ನೋಡ್ತಿದ್ಯಾ ಬಿಗ್ ಬಾಸ್? ನಾನು ಸ್ಟಾರ್ಟ್ ಆದಾಗಿಂದನೂ ನೋಡ್ತಾ ಸೊ ನಿನ್ ಇದ್ದೀನಿ. ಫೇವ್ರೇಟ್ ಯಾರು? ರಕ್ಷಿತಾ ರಕ್ಷಿತಾ. ಯಾರು ಗೆಲ್ಬೇಕು? ಗೆಲ್ಬೇಕು. ರಕ್ಷಿತಾ, ಇಷ್ಟನೂ ಅವರೇ ಗೆಲ್ಲೋದು ಅವರೇನಾ? ಟಾಪ್ 3 ನಿನ್ ಪ್ರಕಾರ ಯಾರ್ಯಾರು ಬರ್ತಾರೆ? ಗಿಲ್ಲಿ, ರಕ್ಷಿತಾ, ಅಶ್ವಿನಿ. ಓಕೆ ಸರಿ. ಮತ್ತೆ ರಕ್ಷಿತಾ ಗೆಲ್ತಾರೆ ಅಂದ್ಬಿಟ್ಟು ಗಿಲ್ಲಿನ ಟಾಪ್ ಫಸ್ಟ್ ಕೊಡ್ತಿದ್ಯಾ? ಹೋಟೆಲ್ನಿಂದ ರಕ್ಷಿತಾ ಸೆಕೆಂಡ್ ಪ್ಲೇಸ್ ಬರ್ಬೋದು ಮೋಸ್ಟ್ಲಿ. ಓಕೆ ಸರಿ. ಎಂಟರ್ಟೈನ್ಮೆಂಟ್ ಇಂದ ಗಿಲ್ಲಿ ಫಸ್ಟ್ ಹೋಗ್ಬೋದು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್, ನಮ್ಮೂರಲ್ಲಿ ಜನಗಳು ಸ್ವಲ್ಪ ಕಾಣಿಸೋದು ಕಡಿಮೆ ಸಾಯಂಕಾಲ ಆಗ್ತಾ. ಸೊ ಹೋಗ್ತಾ ಇದೀವಿ, ವಾಕಿಂಗ್ ತರ ಹೋಗೋಣ, ಸಿದ್ದೋರ ಹತ್ರ ಮಾತಾಡ್ಸೋಣ ಅಂತ. ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಹಿಂದೂನ್ ಕೇಳೋಣ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಅಂತ. ಇಂದು ಯಾವಾಗಿಂದ ನೋಡ್ತಾ ಇದೆಯಾ ಬಿಗ್ ಬಾಸ್? ಸ್ಟಾರ್ಟಿಂಗ್ ಇಂದಾನು ನೋಡ್ತಾ ಇದೀನಿ. ನಿನ್ಗೆ ಯಾರು ಇಷ್ಟ? ಗಿಲ್ಲಿ ಅಂತ ಇಷ್ಟ. ಗಿಲ್ಲಿ ಗೆಲ್ಬೇಕು. ಜೈ ಗಿಲ್ಲಿ. ನಿನ್ ಪ್ರಕಾರ ಟಾಪ್ 3 ಯಾರ್ಯಾರು ಆಗಿರ್ತಾರೆ? ಟಾಪ್ 3 ಗಿಲ್ಲಿ, ರಕ್ಷಿತಾ, ಆಮೇಲೆ ರಘು. ಇಲ್ಲಿ ನಮ್ಮೂರಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾ ಇದಾರೆ. ಸೊ ಕೇಳೋಣ ಒಂದ್ಸಲ ಇಲ್ಲಿ ಯಾರು ಬಿಗ್ ಬಾಸ್ ನೋಡ್ತಾ ಇದಾರೆ, ಯಾರು ಗೆಲ್ತಾರೆ ಅಂತ ಅವ್ರ ಒಪಿನಿಯನ್. ಇಲ್ಲಿ ವಾಲಿಬಾಲ್ ಆಡ್ತಾ ಇದಾರೆ, ನಮ್ಮ ಆಕಾಶನ್ ಕೇಳೋಣ ಯಾರು ಗೆಲ್ತಾರೆ ಅಂತ. ಆಕಾಶ್, ಬಿಗ್ ಬಾಸ್ ನೋಡ್ತಾ ಇದೆಯಾ? ನೋಡ್ತಿದ್ದೀನಿ, ಎಷ್ಟು ದಿನದಿಂದ ನೋಡ್ತಾ ಇದೆಯಾ? ಸ್ಟಾರ್ಟಿಂಗ್ ಇಂದ ನೋಡ್ತಾ ಸೊ ಇದ್ದೀನಿ. ನಿನ್ ಪ್ರಕಾರ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ? ಮೇ ಬಿ ಗಿಲ್ಲಿ, ಯಾರು ಟಾಪ್ 3 ಕಂಟೆಸ್ಟೆಂಟ್ಸ್ ಅಂದ್ರೆ ಯಾರಾಗ್ಬೋದು? ಗಿಲ್ಲಿ, ರಕ್ಷಿತಾ, ಧನುಷ್. ಗಿಲ್ಲಿ ಗೆಲ್ತಾನೆ ಅಂತ. ಗಿಲ್ಲಿ ಗೆಲ್ತಾನೆ. ಮದನ್ ನೋಡ್ತೀಯ ನೀನು? ನೋಡಲ್ಲ ಇನ್ಬಿಟ್ಟು ಮಲ್ಕೊಂಡ್ಬಿಡೋಗು. ನೋಡ್ತೀಯ ನಿಖರ್? ನಿನ್ ಪ್ರಕಾರ ನೀನ್ ಯಾವಾಗಿಂದ ನೋಡ್ತಾ ಇದೆಯಾ ಬಿಗ್ ಬಾಸ್? ಸ್ಟಾರ್ಟಿಂಗ್ ನಾನು ಯಾರು ಗೆಲ್ಬೋದು ನಿನ್ ಪ್ರಕಾರ? ಗಿಲ್ಲಿ, ಟಾಪ್ 3 ಧನುಷ್, ಟಾಪ್ 3 ಅಲ್ಲಿ ಯಾರ್ಯಾರು ಬರ್ತಾರೆ? ಫಸ್ಟ್ ಗಿಲ್ಲಿ, ಧನು, ರಘು. ಗೈಸ್, ಇಲ್ಲಿ ನೋಡಿ, ಜನಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ರಿವ್ಯೂಸ್ ತಗೊಳಕ್ಕೆ. ಬಿಗ್ ಬಾಸ್ ಸೀಸನ್ 12 ಟಾಪ್ 3 ಏನ್ ಕಂಟೆಸ್ಟೆಂಟ್ಸ್. ಗೊತ್ತಾ, ನಮ್ಮೂರಲ್ಲಿ ಇನ್ನ ಫೋನ್ಗೆ ಕ್ಯಾಮ್ರಾಗೆ ಮಾತಾಡೋರು ತುಂಬಾ ಕಡಿಮೆ. ಹಿಂದೆ ಮಾತಾಡ್ತಾ ಇದಾರೆ ಇವ್ರು ಗೆಲ್ಬೇಕು ಅವ್ರು ಗೆಲ್ಬೇಕು ಅಂತ. ಬಟ್ ವಿಡಿಯೋ ಹೋದ್ರೆ ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆ. ಆದ್ರೂ ಟ್ರೈ ಮಾಡೋಣ. ವಿನು ಹಾ. ವ್ಲಾಗರ್ ಅಲ್ವಾ ನೀನು? ಹಳ್ಳಿಪುರ ವ್ಲಾಗರ್. ಎಲ್ಲಾರನ್ನೂ ಕೇಳ್ತಾ ಇದ್ದೀರಾ ನೀವು ಬಿಗ್ ಬಾಸ್ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರು ಅಂತ. ನಿಮ್ ಪ್ರಕಾರ ಯಾರು ಟಾಪ್ 3 ಕಂಟೆಸ್ಟೆಂಟ್ಸ್? ಯಾರು ವಿನ್ ಆಗ್ಬೇಕು? ಯಾರು ವಿನ್ ಆಗ್ತಾರೆ? ಸೊ ನನ್ ಪ್ರಕಾರ ಗಿಲ್ಲಿನ ವಿನ್ ಆಗ್ತಾರೆ. ನನ್ನ ಫೇವ್ರೇಟ್ ಗಿಲ್ಲಿನೇ. ಸೊ ರಘು ಒಂಥರ ಇಷ್ಟ. ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರಘು ಎಲ್ಲರಿಗೂ ಇಷ್ಟ, ಬಟ್ ಓಟ್ ಹಾಕಲ್ಲ ಅನ್ನೋ ಲೆಕ್ಕಾಚಾರಕ್ಕೆ. ಬಟ್ ಗಿಲ್ಲಿ ತುಂಬಾ ಇಷ್ಟ, ಗಿಲ್ಲಿ ಗೆಲ್ತಾನೆ. ಟಾಪ್ 3 ಅಂತ ಬಂದ್ರೆ ಫಸ್ಟ್ ಗಿಲ್ಲಿ ಬರ್ತಾನೆ, ಸೆಕೆಂಡ್ ಅಶ್ವಿನಿ ಅವ್ರು ಬರ್ತಾರೆ, ಮೂರನೇವರು ರಕ್ಷಿತಾ ಬರ್ಬೋದು ಅಂತ ನನ್ನ ಪ್ರಕಾರ. ಹಂಗಾದ್ರೆ ರಘು ಬರಲ್ಲ. ಸೊ ಫೋರ್ತ್ ಆಗಿರ್ಬೋದು ರಘು ಅವರು. ಸೊ ಅವ್ರು ತುಂಬಾ ಜನರಿಗೆಲ್ಲ ತುಂಬಾ ಇಷ್ಟ ಆಗಿದ್ದಾರೆ ಅವರು ಕ್ಯಾರೆಕ್ಟರ್ ಇಂದ. ಬಟ್ ಸ್ಟಿಲ್ ಫೋರ್ತ್ ಪ್ಲೇಸ್ಗೆ ಇವತ್ತೊಬ್ರು ಎಲಿಮಿನೇಟ್ ಆಗ್ತಾರೆ, ಯಾರಾಗ್ಬೋದು? ಮೇ ಬಿ ಕಾವ್ಯ ಆಗ್ಬೋದು. ಓಕೆ ಡನ್, ಲೆಟ್ಸ್ ವಾಚ್. Guys, ನಮ್ಮ ಅಕ್ಕ ಇದಾರೆ, ಅವ್ರನ್ನ ಕೇಳೋಣ ಯಾರು ಗೆಲ್ತಾರೆ ಅಂತ. ಚೇತೋಕ, ನೀವ್ ಯಾವಾಗ್ಲಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಡೈಲಿ ನೋಡಲ್ಲ, ಅವಾಗ ಅವಾಗ ನೋಡ್ತಿರ್ತೀನಿ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬೋದು ಈ ಸಲ ಬಿಗ್ ಬಾಸ್? ಗಿಲ್ಲಿನೇ ಗೆಲ್ಬಹುದು, ಗೆಲ್ತಾನೆ ಅನ್ಕೊಂಡಿದೀವಿ. ಓಕೆ, ನಮ್ಮನೇಲಿ ಕೇಳೋಣ ಯಾರು ಗೆಲ್ತಾರೆ ಏನು ಅಂತ. ಹಂಗೆ ಮರಿಯಪ್ಪ ಅವ್ರು ಇದಾರೆ, ಅವ್ರನ್ನ ಕೇಳೋಣ. ಮಾ, ಬಿಗ್ ಬಾಸ್ ಯಾವಾಗ್ಲಿಂದ ನೋಡ್ತಾ ಇದೀಯಾ? ಬಿಗ್ ಬಾಸ್ ಯಾವಾಗ್ಲಿಂದ ನೋಡ್ತಾ ಇದೀಯಾ? ನಿನ್ ಪ್ರಕಾರ ಯಾರು ಗೆಲ್ಬಹುದು? ನಮ್ ಪ್ರಕಾರ ಗಿಲ್ಲಿ. ಟಾಪ್ 3 3 ಜನ ಯಾರು ಆಗಿರ್ಬೋದು? ಟಾಪ್ 3 3 ಹಾ. ಅಶ್ವಿನಿ ಸೆಕೆಂಡ್, ಹಾ. ರಕ್ಷಿತಾ ಥರ್ಡ್. ಗಿಲ್ಲಿ ಗೆಲ್ತಾನೆ. ಇಲ್ಲಿ ಪಕ್ಕ. ನಾಳೆ ನೋಡೋಣ. ಹಾಗೆ ಮಾಮಯ್ಯ ಅವ್ರೆ, ಅವ್ರನ್ನ ಮಾತಾಡ್ಸೋಣ. ಮಾಮಯ್ಯ, ನೀನ್ ಬಿಗ್ ಬಾಸ್ ಯಾವಾಗಿಂದ ನೋಡ್ತಾ ಇದೀಯಾ? ನಾನು ಸ್ಟಾರ್ಟ್ ಆದಾಗ್ನಿಂದ ನೋಡ್ತಾ ಇದ್ದೀನಿ. ನಿನ್ ಪ್ರಕಾರ ಯಾರು ಗೆಲ್ತಾರೆ? ಗಿಲ್ಲಿ ಪಕ್ಕ. ಟಾಪ್ 3 ಜನ ಯಾರ್ಯಾರು? ಫಸ್ಟ್ ಗಿಲ್ಲಿ, ಸೆಕೆಂಡ್ ಅವ್ರ ಹೆಸರು ತಿಳಿದೆ ನನಗೆ. ಅದೇ ಯಾರು ಗೆಲ್ತಾರೆ? ಹುಡ್ಗಿನ ಸ್ವಲ್ಪ ಹುಡುಗಿ ಅದ ಕಪ್ಪು ಅವಳು ನೋಡ. ರಕ್ಷಿತಾ. ಆಮೇಲೆ ಮೂರನೇವ್ರು ಯಾರು ಬರ್ಬೋದು? ಈ ಅಮ್ಮನ ಬಾಯ್ ಬಡ್ಕೆ ಅಶ್ವಿನಿ. ಹಂಗೆ ಹಿಂಗೆ ಸಿಕ್ಕೋತಾರೆ ನೋಡಿ. ಅಶ್ವಿನಿ ಫಸ್ಟ್ ಗಿಲ್ಲಿ ಗೆಲ್ತಾನೆ. ಗಿಲ್ಲಿ ಪಕ್ಕ ಪಕ್ಕ. ಸರಿ ಗೈಸ್, ನಮ್ಮ ಅತ್ತೆ ಅವ್ರನ್ನ ಕೇಳೋಣ ಯಾರು ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಅಂತ. ಸರಿ, ಯಾವಾಗಿಂದ ನೋಡ್ತಾ ಇದ್ದೀರಾ ಬಿಗ್ ಬಾಸ್? ಸ್ಟಾರ್ಟಿಂಗ್ ಇಂದಾನು ನೋಡ್ತಾ ಇದ್ದೀನಿ. ನಿಮ್ ಪ್ರಕಾರ ಯಾರು ಗೆಲ್ಬಹುದು? ಫಸ್ಟ್ ವಿನ್ನರ್ ಗಿಲ್ಲಿ, ಸೆಕೆಂಡ್ ವಿನ್ನರ್ ರಕ್ಷಿತ್ ಶೆಟ್ಟಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಫೇವರೇಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ವಿನ್ನರ್
ಅಶ್ವಿನಿ ಗೌಡ. ನೋಡೋಣ ಗೈಸ್, ನಮ್ಮೂರ್ ದೇವಸ್ಥಾನಕ್ಕೆ ಪೈಂಟ್ ಬೆಳೆಯೋರು ಇದಾರೆ. ಸೊ ಮೇಲೆ ಹತ್ತಿ ಅವ್ರನ್ನು ಕೇಳೋಣ, ನೋಡ್ತಾ ಇದಾರ ಯಾರು ಗೆಲ್ತಾರೆ ಅಂತ. ಹೆಂಗ್ ಹತ್ತದು? ಏಣಿ ಇದೆ ಗೈಸ್, ಏಣಿ ಹತ್ತೋಣ. ನಮ್ ತೂಕ ತಡೆಯುತ್ತಾ ಇಲ್ಲ ಗೊತ್ತಿಲ್ಲ. ಮೂರು ದೇವಸ್ಥಾನಕ್ಕೆ ಪೈಂಟ್ ಬೆಳೆಯೋರು ಬಂದಿದ್ದಾರೆ. ಸೊ ಅವ್ರನ್ನು ಕೇಳೋಣ ಬಿಗ್ ಬಾಸ್ ನೋಡ್ತಾ ಇದಾರ ಏನು ಅಂತ. ಅಣ್ಣ ನಮಸ್ಕಾರ. ಬಿಗ್ ಬಾಸ್ ಯಾವಾಗಿಂದ ನೋಡ್ತಾ ಇದ್ದೀರಾ? ಸ್ಟಾರ್ಟಿಂಗ್ ಇಂದ. ಹೌದಾ? ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಫಸ್ಟ್ ಬಂದು ಗಿಲ್ಲಿ, ಟಾಪ್ 3 ಯಾರಾಗಿರ್ಬೇಕು? ರಕ್ಷಿತಾ. ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಆಮೇಲೆ ಮೂರನೇವರು ಬಂದು ಅಶ್ವಿನಿ. ಸೊ ಇವತ್ತು ಆಕ್ಚುಲಿ ಒಬ್ರು ಎಲಿಮಿನೇಟ್ ಆಗ್ತಾರೆ. ನಿಮ್ ಪ್ರಕಾರ ಇರೋರಲ್ಲಿ ಯಾರು ಆಚೆಗೆ ಹೋಗ್ಬೋದು ಇವತ್ತು? ರಘು ಆಚೆ ಹೋಗ್ಬೋದು. ರಘು, ಧನುಷ್ ಇಬ್ರಲ್ಲಿ ಒಬ್ರು. ಸರಿ, ನೋಡೋಣ ಗಿಲ್ಲಿ ಗೆಲ್ತಾನ ಇಲ್ವಾ ಅಂತ. ಗೆದ್ದೇ ಗೆಲ್ತಾರೆ, ನಾವೆಲ್ಲ ಇದಿರಲ್ಲ. ಇನ್ನೊಬ್ರು ಹಂಗೆ ಇಲ್ಲೇ ಇನ್ನೊಬ್ರು ಇದಾರೆ, ಅವ್ರನ್ನು ಕೇಳೋಣ. ಬನ್ನಿ, ನೀವ್ ಯಾವಾಗ್ಲಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನಾನ್ ಸ್ಟಾರ್ಟಿಂಗ್ ಇಂದ ನೋಡಿ. ಸೊ ಯಾರು ಗೆಲ್ಬೋದು ನಿಮ್ ಪ್ರಕಾರ? ನಿಮ್ ಫೇವರೇಟ್ ಯಾರು? ಗ್ಯಾರಂಟಿ ಗಿಲ್ಲಿನ ಗೆಲ್ಲೋದು. ಅಂದ್ರೆ ರನ್ನರ್ ಅಪ್ ಗೆ ಇವರು ಫೈಟ್ ಮಾಡ್ಬೇಕು. ಸೊ ಟಾಪ್ 3 ಯಾರು ಇರ್ತಾರೆ? ಟಾಪ್ 3 ನಲ್ಲಿ ಗಿಲ್ಲಿ, ಕಾವ್ಯ, ರಕ್ಷಿತಾ. ಓಕೆ, ಸರಿ ಗೈಸ್, ಇನ್ನೂ ಸ್ವಲ್ಪ ಜನ ಮಾತಾಡ್ಸೋಣ ಅಂತ ಕಾಯ್ತಾ ಇದ್ದೀನಿ. ಈ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರೂ ಇಲ್ಲ. ಗೈಸ್, ನಮ್ಮ ಅಣ್ಣ ಮನೇಲಿ ಸ್ವಲ್ಪ ಐಟಮ್ಸ್ ಕೊಟ್ಟು ಬರಬೇಕಾಗಿತ್ತು. ಸೊ ಹೆಂಗೋ ಜಸ್ಟ್ ಅವನು ಬಂದಿದ್ದಾನೆ, ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಹೋಗಿ ಬರೋಣ ಕೋಲಾರ್ಗೆ. ಬೇಕ್ರಿ ತೊಗೊಂಡೋಗೋಣ ಅಂತ ಬೇಕ್ರಿಗೆ ಬಂದಿದ್ದೀವಿ. 7 ಗಂಟೆಗೆ ಬಂದವರು ಆಲ್ರೆಡಿ 9:15. ಈಗ ಇನ್ನೇನು ಹೊರಡ್ತಾ ಇದ್ದೀವಿ ಕೋಲಾರಿಂದ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಸಪೋರ್ಟು ನಮ್ಮ ಮನೆಯಲ್ಲಿ 99% ಗಿಲ್ಲಿಗೆ ಇದೆ. ಬಟ್ ನಮ್ಮ ಸಪೋರ್ಟ್ ರಕ್ಷಿತಾಗಿದೆ. ನೋಡೋಣ ಯಾರು ಗೆಲ್ತಾರೆ ಅಂತ. ನಾಳೆ ಇಷ್ಟೊತ್ತಿಗೆ ಆಲ್ರೆಡಿ ರಿವೀಲ್ ಆಗಿರುತ್ತೆ ಅನ್ಕೊಂತೀನಿ, ಇಲ್ಲ ರಿವೀಲ್ ಆಗೋ ಸ್ಟೇಜಲ್ಲಿ ಇರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್.